ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಚಾಲು ಮಾಡ್ತಿದ್ದಂಗೆ ಹೇಳ್ಕೊತಾನೆ ಇರ್ತಾನೆ ನೀವು. ಯಾವಾಗ ನೋಡಿದ್ರು ಪಾನಿಪುರಿ ತಂದೀವಿ. ಸೊ ನಾವಿವತ್ತು ನಮ್ಮ ಮನೆಗೆ ಬಂದೀವಿ, ನಮ್ಮ ಗುಂಡನ ಮೇಲೆ ಬಂದೀವಿ. ಬಾರ ಗುಂಡ ಬಾ. ಹಳ್ಳ ತಂದ್ರೆ ಈಗ ನೀರು ಕುಡಿದು ಮೈ ತುಂಬ ನೀರು ಮಾಡ್ಕೊಂಡಾನ. ಬಾಗಿಲು ಕಚ್ಚಿತ್ತು ಕೈಗೆ ಹಳ್ಳತನ. ಯಪ್ಪ ಬೋ ಹಾಗೆ ಕೈಗೆ ಇಷ್ಟು ಗಾಳಿ ಬಿಟ್ಟದ ನೋಡ್ರಿ. ಗಾಳಿ ಆ ಗಾಳಿಗೆ ಬಾಗಲೆಲ್ಲ ತಂತಾನೆ ಹುಡ್ಕೊಳತ್ತಾವ ಟಬ್ ಟಬ್ ಅಂತೇಳಿ ಬಡ್ಕೊಂತು ಬಂಗಾರಿ ಬಂಗಾರಿ. ಈರೇನು ಮಗ ಚಾಲ್ತ ಎಲ್ಲ ಅಷ್ಟು ತೆಗಿಲತ್ತ ನೀವು. ಬಟ್ಲ ತೊಗೊಂಡು ಹೋಗಿ ಮಗ ಹಚ್ಕೊಡ್ತೀನಿ ಬಿಡ. ಅಲ್ಲೇದು ಪಾನಿಪುರಿ ಎಲ್ಲನೂ ಕಡಿಗೆ ಬಿಸಾಕ್ಲತ್ತ ನೀವು. ಇಲ್ಲೇ ಕುಂತೀವಿ ಬಂದೀವಿ. ಇವಾಗ ಒಳಗೆ ಹೋಗಬೇಕು ಬೇಡ. ನಡಿ ಮನ್ಯಾಗ ನಡಿ ಹಚ್ಕೊಡ್ತೀನಿ ನಡಿ. ಸೊ ಇವಾಗ ಪಾನಿಪುರಿ ತಿಂದು ಆಮೇಲೆ ಸಿಗ್ತೀವಿ. ಪಾನಿಪುರಿ ಓಕೆ ಗೈಸ್ ಬಾಯ್. ಈಗ ತಮ್ಮ ಕೊಡ್ಬಾ. ಬಟಾಣಿ ನಾ ಹಚ್ತೀನಿ ನನ್ನ ಮಗನಿಗೆ ಬಟಾಣಿ ಹಚ್ಕೊಂಡು ತಿಂದ್ರೆ ರಾಟಿ ಅದ, ಅದೇ ತಿಂತಾನಂತ ಇವಾಗ. ಓಕೆ ಬಾಯ್. ಏನು ಗೊತ್ತಾ, ನಾನು ನಮ್ಮ ಅಕ್ಕ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂದ್ಕೊಂಡ್ವಿ. ಇಷ್ಟಿಷ್ಟು ಫೈವ್ ಇಟ್ಟಿದ್ದೆ ಒಂದೊಂದು ಪ್ಲೇಟ್ ಇಬ್ಬರಿಗೂ. ಎಷ್ಟು ಜಲ್ದಿ ಯಾರು ಖಾಲಿ ಮಾಡ್ತಾರೆ ಅಂತ ಚಾಲೆಂಜ್ ನಮ್ಮದು. ಬಟ್ ನಮ್ಮ ಅಕ್ಕ ನೋಡಿದ್ರೆ ಒಂದು ಚಾಲೆಂಜ್ ಬೇಡ ಅಂತ ಹೇಳ್ಬಿಟ್ಟು ಒಂದು ಅಷ್ಟು ಖಾಲಿನೇ ಮಾಡಿಬಿಟ್ಲು. ಹಂಗಾಗಿ 3 ಪೀಸ್ ಉಳಿದಿದ್ವು. ಅದೇ 3 ಪೀಸ್ ನನ್ನ ಸಮಾಧಾನಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ಅದು ಚಾಲೆಂಜ್ ಏನಲ್ಲ, ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. 3 ಪೀಸ್ ಇದ್ದು ಗೈಸ್, 3. ನನಗೆ ಚಾಲೆಂಜ್ ವೀಡಿಯೋಸ್ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ನನ್ನ ಜೊತೆ ಇಲ್ಲಿ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಹತ್ರ ತೊಗೊಂಡಿದ್ರೆ, ನಮ್ಮ ಅಕ್ಕ ಮಾಡ್ತಾಳೆ ಅಂದ್ಕೊಂಡ್ರೆ ಅವಳು ಮಾಡಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಹೋಗಲಿ ಬಿಡು, ಪ್ರೆಗ್ನೆಂಟ್ ಅಲ್ವಾ. ಸೊ ತುಂಬ ಪಾನಿಪುರಿನೂ ತಿನ್ನೋ ಹಾಗಿಲ್ಲ. ಸುಮ್ಮನೆ ಟೇಸ್ಟ್ಗೋಸ್ಕರ ಒಂದೆರಡು ಓಕೆ. ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಅವು 3 ವೀಡಿಯೋ ಮಾಡಿಕೊಂಡು ಅದನ್ನೇ ನನ್ನ ಸಮಾಧಾನಕ್ಕೆ ಚಾಲೆಂಜ್ ಮಾಡಿದ್ವಿ ಅಂತ. ಪಾನಿಪುರಿ ಚಾಲೆಂಜ್ ಎಷ್ಟು ಚೆನ್ನಾಗಿ ಮಾಡಿದ್ವಿ ಗೊತ್ತಾ ಗೈಸ್ ನಾವು. ನೀವು ನೋಡ್ತಿದ್ದೀರಲ್ವ. ಸೊ ಇದೇ ರೀತಿ ನಮ್ಮ ಪಾನಿಪುರಿ ಚಾಲೆಂಜ್ 3 ಪೀಸ್ ಖಾಲಿ ಮಾಡಿದ್ವಿ. 1 ನಿಮಿಷದಾಗ ಖಾಲಿ ಮಾಡಿ 1 ಪ್ಲೇಟ್ ಪಾನಿಪುರಿ. 1 ನಿಮಿಷನಾಗ 10 ತಿನ್ನೋ. ನಮ್ಮಮ್ಮ ಮಾಡೋ ಅಡುಗೆ ರೆಸಿಪಿ ಇವತ್ತು ಅಮ್ಮನ ಮನೆ ಚಿಕನ್ ರೆಸಿಪಿ. ನೋಡಿ ಹೆಂಗೆ ಮಾಡ್ತಾರೆ ಅಂತ. ಅಮ್ಮ ಬೀಳ್ತಿತ್ತು ಜಸ್ಟ್. ನಂಗೆ ಇವಾಗ ನೆನ್ಪತ್ತು, ಎಲ್ಲ ಮಿಕ್ಸಿ ಹಾಕೊಂಡವ್ರೆ ಅವರು. ಇವಾಗ ನೆನ್ಪತ್ತು, ಇಲ್ಲ ಆವಾಗಲೇ ಮಾಡ್ತಿದ್ದೆ. ಮಮ್ಮಿ ಇದ್ರಾಗ ಏನೇನು ಹಾಕಿದೆ? ಕುದ್ದಿಲ್ಲಪ್ಪ ಮಮ್ಮಿ. ಚಿಕನ್ದಾಗ ಏನೇನು ಹಾಕಿದೆ? ಮಸಾಲೆ, ಉಪ್ಪು, ಎಣ್ಣೆ, ಅರಿಶಿನ. ಮತ್ತು ಇದ್ರಾಗ ನೋಡ್ರಿ ನಮ್ಮ ಮಮ್ಮಿ ಉಪ್ಪು ಹಾಕ್ಯಾರ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಂದ್ರೆ ಮಮ್ಮಿ ನಿಂದ್ರೆ ಹೇಳತ್ತನ ಬಿಡಲ್ಲ ನೀ. ಆಮೇಲೆ ಗರಂ ಮಸಾಲ ಹಾಕಿದ್ರು. ಇವಾಗ ಇದೇನು ಮಿಕ್ಸಿ ಮಾಡ್ಕೊಂಡಿದ್ದಾರಲ್ವ ಅದು ಹಾಕಕತ್ತಾರ. ಸೊ ಮಿಕ್ಸಿದಾಗ ಏನೇನು ಹಾಕಿದ್ರಿ? ಕೊತ್ತಂಬರಿ, ಕೊಬ್ಬರಿ, ಟಮಾಟೆ, ಪುಟಾಣಿ. ಜೋರು ಹೇಳ. ಕೊಬ್ಬರಿ, ಪುಟಾಣಿ, ಪುದೀನ, ಕೊತ್ತಂಬರಿ, ಮತ್ತೆ ಮಸಾಲೆ, ಖಾರ ಎಲ್ಲ. ನಮ್ಮ ಅಮ್ಮ ನೋಡ್ರಿ ಈಗ ಪುಡಿ ಖಾರ ಮೆಣಸಿನ್ಕಾಯ್ದು ಬರುತ್ತಲ್ವ, ಸೊ ಅದು ಹಾಕಿಲ್ಲ. ಮಸಾಲೆ ಖಾರ ಅಂತ ಕುಟ್ಟಿಸ್ತಾರೆ ನೋಡ್ರಿ ಆಚೆಗಡೆ, ಅದು ಮಸಾಲೆ ಖಾರ ಹಾಕಿರೋದು. ಮಿಕ್ಸಿಗೆ ಹಾಕಿರೋದು ಅದು ಮಸಾಲೆ ಖಾರ. ಆಮೇಲೆ ಕೊಬ್ಬರಿ, ಪುಟಾಣಿ, ಪುದೀನ, ಕೊತ್ತಂಬರಿ, ಇಷ್ಟೇನಾ? ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡವ್ರೆ. ಅದನ್ನು ಇವಾಗ ಇದಕ್ಕೆ ಕಲ್ಸ್ಕೊತಿದ್ದಾರೆ ನೋಡ್ರಿ. ಎಲ್ಲ ನೀಟಾಗಿ ತೊಳ್ಕೊಂಡು ಹಂಗೆ ತೊಳ್ಕೊಂಡು. ಸೊ ಎಲ್ಲ ಏನು ಮಸಾಲೆ ಎಲ್ಲ ಫಸ್ಟ್ ಎಣ್ಣೆಲೆಲ್ಲ ಬೇಯಿಸ್ಕೊತಾರಲ್ವ, ಸೊ ಅದಕ್ಕಿಂತ ಈ ಥರ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಮಾಡೋದು.
ನಮ್ಮ ಅಮ್ಮನ ಸ್ಪೆಷಲ್. ಸೊ ಇಷ್ಟೆಲ್ಲ ಇದರಲ್ಲೇ ಹಾಕವ್ರೆ, ಖಾರ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಆಮೇಲೆ ಇಷ್ಟು ಹಾಕಿ ಮಿಕ್ಸಿ ಹಾಕಿರೋದನ್ನ ಹಾಕಿ ಇವಾಗ ನೀಟಾಗಿ ಕಲಿಸ್ಕೊತಿದ್ದಾರೆ ನೋಡ್ರಿ. ಸೊ ಈ ಥರ ಎಲ್ಲ ಕಲಿಸ್ಕೊತಾರೆ. ಸೊ ಈ ಕಡೆ ನನ್ನ ಮಗಂದು ಆಟ ಮಿಕ್ಸಿ ಬೇಕಂತ ಅವನಿಗೆ ಮಿಕ್ಸಿ. ಸೊ ಆ ಕಡೆ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಪಾಪುಗಳಿಗೆ ಸಪ್ಪಂತು ಜಸ್ಟ್ ಅಷ್ಟೇ, ಅದು ಎಲ್ಲರಿಗೂ ಗೊತ್ತೇ ಇರ್ತದೆ. ಎಣ್ಣೆ, ಖಾರ, ಸೊ ಎಣ್ಣೆ, ಅರಿಶಿನ, ಉಪ್ಪು ಅಷ್ಟೇ ಅದಕ್ಕೆ ಹಾಕೋದು. ಇವಾಗ ನಮ್ಮಮ್ಮ ಗ್ಯಾಸ್ ಆನ್ ಮಾಡಿ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಇದೆಂತದಮ್ಮ? ಹಾಂ, ಎಣ್ಣೆ ಹಾಕೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ನೋಡಿ. ಇದೇನು ಅದು ಹಾಗೆ ಡಬ್ಬಿ ಕಾಳ ತೊಗೊಂಡಿದ್ನಲ್ಲ. ಸೊ ನೀವು ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ, ಹೆಂಗೆ ಭೀ ಆಗ್ತದ. ಬಟ್ ನಮ್ಮಮ್ಮ ಬೇಗ ಬೇಗ ಮಾಡೋಣ ಅಂತ, ನಾವು ಊರಿಗೆ ಹೋಗ್ಬೇಕು ಇವಾಗ ಮತ್ತೆ ವಾಪಸ್ಸು. ಹಂಗಾಗಿ ಮಕ್ಕಳು ಉಂಡೋಲಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಿದ್ದಾರೆ. ಹಂಗೆ ಚಾಲು ಇಟ್ಟಿದ್ದು ಗುಂಡೆ ಒಂದಿನ ತಿರುಗಿ ಹಂಗೆ ಹಚ್ತೀನಿ ನೀನು ಕೊಡ್ತೀನಿ. ತಿರುಗು ತಿರುಗು ಅದು ತಿರುಗು. ಸಣ್ಣಿಡಮ್ಮ ಕಾಂಟ ಬರೋಂಗಿಲ್ಲ, ಕಾಂಟ ಉಂಟ ಸಣ್ಣಿಡ. ಗ್ಯಾಸ್ ಥರ ನೋಡ್ರಿ ಎಷ್ಟು ಫಾಸ್ಟ್ ಇಟ್ಟಲ್ಲ ಮಮ್ಮಿ, ಯಾವಾಷ್ಟು ಮಾಡ್ತಾರೆ. ಆಚೆ ಗಾಳಿ ಧೂಳಿ ಸಪ್ಪತ್ತು ಬಿಟ್ಟದ. ಸೊ ಇದೆಲ್ಲನೂ ಇವಾಗ ಅದಕ್ಕೆ ಹಾಕೊಳ್ಳೋದು. ನಮ್ಮನೆ ಚಿಕನ್ ರೆಡಿ ಆಯ್ತು, ಇದೇನು ಬೇಯಿಸಿದ್ರೆ ಹಾಗೇ ಹೋಯ್ತು. ಅಮ್ಮಮ್ಮ ಏನು ಮಾಡತ್ತದ? ಅಮ್ಮಮ್ಮ ಏನು ಮಾಡತ್ತಾರಪ್ಪ? ಹಾಂ, ಏನು ಮಾಡತ್ತಾರ ಅಮ್ಮಮ್ಮ? ಇಲ್ಲೇ ಇದ್ದೀನಿ ಅಮ್ಮಮ್ಮ ಎಲ್ಲಿ? ನಾ ಕೈ ಹಿಡ್ದಿಲ್ಲ. ಹ್ಞೂ, ಹಿಂಗೆ ನೀವು ಕುದಿಸ್ತಾರಲ್ಲ ಮೊದಲು, ಕುದಿಸ್ಮೇಲೆ ಹಿಂಗೆಲ್ಲ ಮಾಡಿಕೇಸಿ ಹಿಂಗೆ ಹಾಕಿಸಿ ಅಂದ್ರೆ ಬಿಡುವಾಗ ಭಾರಿ ಸುಕ್ಕ ಆಯ್ತದೆ. ಅದೇ ಫಸ್ಟಿಗೆ ಚಿಕನ್ ಕುದಿಸಿದೆಲ್ಲ ಹಾಕಿಬಿಟ್ರೆ ಇದಿಷ್ಟೇ ಸುಕ್ಕ. ಸೊ ನೀವು ಈ ಥರ ಏನಾದರೂ ಮಾಡ್ಕೊತಿದ್ರೆ ಎಲ್ಲ ಮಸಾಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಏನೆಲ್ಲ ಮಸಾಲೆ ಹೇಳಿದ್ವೋ ಅದನ್ನೆಲ್ಲ ಹಾಕಿದರೆ ಆಯಿತು. ಆಲ್ರೆಡಿ ಚಿಕನ್ ಕುದ್ದಿರ್ತದೆ. ಆಮೇಲೆ ಇದೆಲ್ಲ ಮಸಾಲೆ ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಸುಕ್ಕ ಆಗುತ್ತೆ ನೋಡಿ. ನಮ್ಮಮ್ಮ ಇವಾಗ ಒಂದು ಕೊಡ ನೀರು ಹಾಕ್ತಾರೆ. ಈಗ ಇವಾಗ ಒಂದು ಕೊಡ ನೀರು ಹಾಕ್ತಾರೆ ನಮ್ಮಮ್ಮ. ಸುಕ್ಕನ ಟೇಸ್ಟ್ ಇರುತ್ತೆ, ಬಟ್ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ನಾವು ಸಾಂಬಾರು ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಸುಕ್ಕ ತಿನ್ನಲ್ಲ ಜಾಸ್ತಿ. ಇದು ಕಟ್ಕ ಕೆಲಸನ ಈಗ ಏಪ್ಪ ಒಂದು ಪಪ್ಪಿ ಕೂಡ ಒಂದೇ ಖುಷಿ ಆಗದ. ಒಂದು ಸೊ ಅವನಿಗೆ ಇವಾಗ ಅಳು ಬರ್ತಿದೆ. ಟೈಮ್ ನೋಡಿದ್ರೆ 3:30 ಆಗೈತೆ. ನಮ್ಮ ಮನೇಲಿ ಎಷ್ಟೊಂದು ವಾಚ್ ಐತೆ ನೋಡಿ, 3:30 ಆಗಿದೆ. ಇವಾಗ ನಾವು ಹೋಗಬೇಕು 4:30 ಹೋಗ್ತೀವಿ. ಸೊ ಕೈ ಚರ್ಸ್ತು, ಇದು ಚರ್ಸ್ತು, ಅದು ಕಿವಿಯಾಗೆಂದು ಚರ್ಸ್ತು ಕೈ. ಏನಾದರೂ ಆದರೆ ನಾನು ಅವನಿಗೆ ಪಪ್ಪ ಕೊಡ್ತೀನಿ, ಅವನು ನಂಗೆ ಏನಾದರೂ ಆದರೆ ಅವನು ಕೊಡ್ತಾನೆ ಅಷ್ಟೇ. ಏನಮ್ಮ ಏನು ಎಂತ ಬಂಗಾರ? ಹಾಯ್ ಮಾಡು, ಹಾಯ್ ಪಪ್ಪ ಇಲ್ಲಿಂದ ಪಪ್ಪ ಇಲ್ಲಿ ಹೂವಂದಾಗ ಪಪ್ಪ ಕ್ಯಾಮ್ರಾ ತಿರುಗಿಸ್ತಿದ್ದೀನಲ್ವ, ಸೊ ಹಂಗಾಗಿ ಅವ್ನು ನೋಡೋದಕ್ಕೆ ಬಂದ. ಸೊ ನಮ್ಮಮ್ಮ ಎಲ್ಲ ನೀರು ಹಾಕಿ ಫ್ರೈ ಮಾಡ್ತಿದ್ದಾರೆ. ಆಮೇಲೆ ನಾನು ತೋರಿಸ್ತೀನಿ ಅಷ್ಟೇ, ರೆಸಿಪಿ ಏನೂ ಹಾಕಿಲ್ಲ ಮತ್ತೆ. ಓಕೆ, ಅಲ್ಲಿ ತಮ್ಮಗೆ ಉಪ್ಪ ಕೊಡ್ಬಾ. ಸಾರಿ ಕೇಳು, ಹೊಡೆದಿದ್ದಕ್ಕೆ ಸಾರಿ ಕೇಳು.
ಹಾಂ ದೊಡ್ಡಮ್ಮಗ ಹೋಗು ಉಪ್ಪ ಕೊಡ್ಬೇಕು ದೊಡ್ಡಮ್ಮ ಉಪ್ಪ ಕೊಡ್ಬೇಕು ಹೋಗು ಹೋಗಿ ಯಾಕ ಒಂದು ಚುಮ್ಮಿ ಕೊಡ್ಬೇಕು ದೊಡ್ಡಮ್ಮಗೆ ಒಂದು ಉಪ್ಪ ಕೊಡ್ಬೇಕು ಎತ್ಕೋನು ನಾನು ಹೊಡ್ಸ್ಕೊಳ್ಳೋದ್ರಾಗೆ ಸಾಕಾಗಿರ್ತದೆ ನನಗೆ ಭಾಗ್ಯ ಕೂಸು ಉಪ್ಪ ಕೊಡ್ತದತ್ತ ಕೂಡ ನೀನು ಕೊಡ್ತದ ಕೂಸ ತಾತಾಗ ಹೇಳ್ಬಾ ಮನೆಗೆ ಹೋಗಿ ತಾತಾಗ ಹೇಳ್ಬಾ ಹೇಳ್ಬಾ ಪಟ್ನೆ ಹೇಳ್ಬಾ ಹೋಗಿ ಬರ್ತೀವನು ಹೌದ್ರಿ ಸಾಬಾ ವಿಡಿಯೋ ಚಾಲು ಮಾಡಿ ಬಾಯ್ ಮಮ್ಮಿ ಬಾಯ್ 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 ಕೈ ಮಾಡ ಹೇಳಿ ಬಾ ಅಲ್ಲೇ ಪಟ್ನೆ ಬಾ ದೊಡ್ಡಮ್ಮ ಒಂದು ಉಪ್ಪ ಕೊಡುವ ಒಂದು ರೂಪಾಯಿ ಕೊಡ್ತಮ್ಮ ಅಣ್ಣ ಅದು ಅಲ್ಲಿ ದೊಡ್ಡಮ್ಮ ತಡಕ್ ಮಾಡಿ ಕೊಡಪ್ಪ ಕೊಡು ಒಂದು ಉಪ್ಪ ಕೊಡು ನಾ ಹೋಗ್ತೀವಿ ಈಗ ಉಪ್ಪ ಕೊಡು ಪಟ್ನ ಉಪ್ಪ ಕೊಡು ಉಪ್ಪ ಕೊಡು ಪಟ್ನೆ ನೀವು ಬರ ಮನ್ಸಿಲ್ಲ ನಡೆ ಒಂದು ಉಪ್ಪ ಕೊಡು ಅಲ್ಲಿ ಉಪ್ಪ ಕೊಡು ಅಲ್ಲೊಂದು ಉಪ್ಪ ಕೊಡು ತೋರ ಅಣ್ಣ ಅಮ್ಮಮ್ಮ ಕೊಡುವ ಬಾ ಟಾಟಾ ಮಾಡೋರಿ ಟಾಟಾ ನೀ ತೋಳಲಾಗಿ ಪಟ್ನೆ ಕೊಡು ಚಲೋ ಟಾಟಾ ಮಾಡೋರಿ ಟಾಟಾ ಗುಡಿ ಟಾಟಾ ಬಾಯ್ ಬಾಯ್ ನೋಡ ಚಪ್ಪಲ್ ಕಳ್ದಿಟ್ಟು ಆಡ್ಲಿಕ್ಕೆ ಬಂದ ನೋಡುವ ಏ ಸಾಬಾ ಬಾ ನಡಿ ಮನೆಗೆ ಹೋಗಮ್ಮೆ ಹಲೋ ರೀ ಏ ಮುದ್ದು ಗುಮ್ಮ ಪಪ್ಪಿ ಈಗ ಚಾಲು ಮಾಡ್ರತ್ರಿ ಅಪ್ಪು ಯಾರು ಹೇಳಿದ್ರಿ ನಿಮ್ಗೆ ಯಾರು ಹೇಳಿದ್ರಿ ಹಲೋ ರೀ ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಸೊ ಇವಾಗ ನಾವು ನಮ್ಮ ಮನೆಗೆ ಹೊರಟಿದ್ದೀವಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನನ್ನ ಮಗನಿಗೆ ಒಂದು ಜ್ಯೂಸ್ ತೊಗೊಂಡಿದ್ದ ಈಗ ಬರೋ ಅಂಗಡಿಯಾಗ, ಹಂಗೆ ಕುಡಿದು ಅದು ಖಾಲಿಗೆ ತಂದು ಬಿಟ್ಟನ. ಅದು ಅರ್ಧ ನಾ ಕುಡಿಲತ್ತೀನಿ. ಅವನ ಹೆಸರು ಹೇಳೋದು ನಾ ಕುಡಿಯೋದು. ಹಿಂಗೆ ಕಚ್ಚ ನೋಡಿ, ಆ ಥರ ಕಚ್ಚಿದ್ರೆ ನಾನು ಹೆಂಗೆ ಕುಡಿಬೇಕು, ಜ್ಯೂಸೇ ಬರ್ತಿಲ್ಲ. ಪೈಪ್ ಬಿಸಾಕಿ ಹಂಗೆ ಕುಡಿಬೇಕು ಇವಾಗ ಅಷ್ಟೇ. ಓಕೆ ಗೈಸ್, ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಪದೇ ಪದೇ ಅದೇ ಹೇಳ್ತಾ ಅನ್ಕೋಬೇಡ್ರಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್, ಹಾಗಾಗಿ ಪದೇ ಪದೇ ಅದನ್ನೇ ಹೇಳ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.